ಏನ್ ಮಾಡ್ತಿದೀಯ ಜನ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬಸ್ ತುಂಬಾ ರಶ್ ಇತ್ತಂತ ಅವಳ ಪಕ್ಕನೇ ಹೋಗಿ ಕುತ್ಕೊಂಡೆ. ಕೂಸ್ಕೊಂಡು ಒರ್ಸ್ಕೊಂಡು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಮ್ಮ ಪ್ರಯಾಣ ಶುರುವಾಗಿದ್ದು ಬನಶಂಕರಿ ರೆಫರಲ್ ಹಾಸ್ಪಿಟಲ್ಗೆ. ಇಲ್ಲಿ ನಮ್ಮ ಅನು ಮೇಡಮ್ ಅವ್ರು ಏನೋ ಹೇಳ್ತಾರೆ ಕೇಳಿ. ಪ್ರೋಗ್ರಾಮ್ ಮುಗಿಸ್ಕೊಂಡ್ಮೇಲೆ ನಮ್ಮ ಅಣ್ಣವ್ರು ಒಂದು ದೊಡ್ಡದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಗುರು. ನೀವೇನಾದ್ರೂ ದಪ್ಪ ಆಗ್ಬೇಕಂತಿದ್ರೆ ಈ ಡಯಟ್ನ ಮೇಂಟೈನ್ ಮಾಡಿ. ಸೊ ಅದಕ್ಕೆ ಎಕ್ಸಾಂಪಲ್ ಇಲ್ಲೇ ಇದಾರೆ ನೋಡಿ, ಅವ್ರು ಎಷ್ಟು ತಪ್ಪಾಗಿದ್ದಾರೆ ಅಂತ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗ್ ಆರುಂಟೋಯ್ತದೆ ಕಡೆ. ಯಾರು ಇವಳು ಪ್ರತಿ ವಿಡಿಯೋದಲ್ಲಿ ಪದೇ ಪದೇ ಬರ್ತಾಳೆ ಅನ್ಕೊಂಡ್ರ? ಅದೇ ಮುಗಿಸ್ಕೊಂಡು ಬರೋಷ್ಟಿಗೆ ಟ್ರಾಫಿಕ್ ಗುರು. ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿದೆ. ಸಂತೋಷ ಪಟ್ಟಿದ್ದು ಸಾಕು ಅನ್ಕೊಂಡ್ಬಿಟ್ಟು ಹಾಸ್ಟೆಲಿಗೆ ಬಂದು ಊಟ ಮಾಡಿ ನನ್ನೊಂದು ಡೈಲಿ ವರ್ಕ್ ಏನಿತ್ತಲ್ಲ ಎಲ್ಲ ನನ್ನ ಅಸೈನ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನನ್ನ ಕಡೆಯಿಂದ ಬರೋ ಸಂದೇಶ ಇಷ್ಟೇ: ಏನು ಬಂದ್ರೂ ಬದುಕಲ್ಲಿ ಸ್ವೀಕರಿಸ್ಬೇಕು ಅಷ್ಟೇ.